ಎಲ್ಲ ಸ್ನೇಹಿತರಿಗೂ ಕನ್ನಡ ಪ್ರೊಟೆಕ್ಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಾಕೇಶ್. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಆಗಿದೆ. ಹಾಗೆ ಜನಗಳಿಗೂ ಸಹ ಕ್ರೆಡಿಟ್ ಆಗ್ತಾ ಬರ್ತಿದೆ. ತುಂಬ ಜನ ಮಹಿಳೆಯರು ಈ ಒಂದು 2,000 ರೂಪಾಯಿ ಹಣ 20ನೇ ಕಂತಿನ 2,000 ರೂಪಾಯಿ ಹಣನ ಅವರ ಖಾತೆಗಳಿಗೆ ಜಮೆ ಮಾಡಿಸ್ಕೊಂಡಿದ್ದಾರೆ. ಆದರೆ ತುಂಬ ಜನ 10% ಜನ ಈ ಒಂದು ಹಣ ಅವ್ರ ಖಾತೆಗಳಿಗೆ ಜಮೆ ಆಗಿದ್ದರೆ ಇನ್ನು 90% ಜನಕ್ಕೆ ಈ ಒಂದು ಹಣ ಇನ್ನೂ ಕ್ರೆಡಿಟ್ ಆಗಿಲ್ಲ. ಯಾಕೆ ಕ್ರೆಡಿಟ್ ಆಗಿಲ್ಲ, ಯಾವಾಗ ಕ್ರೆಡಿಟ್ ಆಗುತ್ತೆ, ತಮ್ಮ ಖಾತೆಗಳಿಗೆ ಯಾವಾಗ ಜಮೆ ಆಗುತ್ತೆ ಅನ್ನೋದೇ ಮಹಿಳೆಯರ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಏನಪ್ಪ ಉತ್ತರ ಅಂದರೆ, ಇಲ್ಲಿ ಕರ್ನಾಟಕದಲ್ಲಿ 31 ಡಿಸ್ಟಿಕ್ಗಳಿದ್ದಾವೆ. ಹಾಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಕೀಮ್ ಅಡಿ ಬರುವಂಥ ಮಹಿಳೆಯರು ಎಷ್ಟು ಜನ ಇದ್ದಾರೆ ಅಂದರೆ 1.2 ಕೋಟಿ. ಸೊ ಈ 1.2 ಕೋಟಿ ಜನಕ್ಕೂ ಈ ಒಂದು 2,000 ರೂಪಾಯಿ ಹಣನ ಗೌರ್ಮೆಂಟ್ ಕಡೆಯಿಂದ ಜಮೆ ಮಾಡಲಾಗುತ್ತೆ. ಸೊ ಒಂದೇ ದಿನದಲ್ಲಿ ಕ್ರೆಡಿಟ್ ಮಾಡೋಕ್ಕಾಗುತ್ತಾ ಅಂದರೆ ಜಮೆ ಮಾಡೋಕ್ಕಾಗುತ್ತಾ? ಖಂಡಿತವಾಗ್ಲೂ ಆಗಲ್ಲ. ಸ್ಟೆಪ್ ಬೈ ಸ್ಟೆಪ್ಪು ಈ ಒಂದು ಹಣನ ಎಲ್ಲ ಜಿಲ್ಲೆಗಳಿಗೂ ಕ್ರೆಡಿಟ್ ಮಾಡ್ತಾ ಬರ್ತಾರೆ. ಈಗ ಆಲ್ರೆಡಿ ನೋಡೋದಾದರೆ ಬೆಂಗಳೂರು, ದಾವಣಗೆರೆ, ಮೈಸೂರು, ತುಮಕೂರು ಈ ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಎಲ್ಲ ಮಹಿಳೆಯರಿಗೂ ಜಮೆ ಆಗಲಿಕ್ಕೆ ಶುರುವಾಗಿದೆ. ಓಕೆನಾ, ಎಲ್ಲರೂ 100% ಜಮೆ ಆಯಿತು ಅಂತ ಹೇಳಲ್ಲ, ಜಮೆ ಆಗಲಿಕ್ಕೆ ಶುರುವಾಗಿದೆ. ಇನ್ನು ಉಳಿದವರಿಗೂ ಸಹ ಬರೋ ವಾರ, ನಾಳೆಯಿಂದನೇ ಶುರು ಆಗ್ಬೋದು, ಬರೋ ವಾರದೊಳಗೆ ಎಲ್ಲರಿಗೂ ಕ್ರೆಡಿಟ್ ಆಗ್ತಾ ಬರುತ್ತೆ. ಹಾಗೆ ಉಳಿದ ಜಿಲ್ಲೆಗಳಿಗೂ ಈ ಒಂದು ಹಣವನ್ನು ಜಮೆ ಮಾಡ್ತಾ ಬರ್ತಾರೆ. 2-3 ದಿವಸದಲ್ಲಿ ಇದು ಆಗುವಂಥ ವಿಷಯ ಅಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ 7ರಿಂದ 10 ದಿವಸ ಬೇಕಾಗುತ್ತೆ. 1.2 ಕೋಟಿ ಜನ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಕ್ರೆಡಿಟ್ ಆಗಬೇಕಲ್ವಾ. ಸೊ ಇದೆಲ್ಲ ಕ್ರೆಡಿಟ್ ಆಗಬೇಕು ಅಂದರೆ ಸ್ವಲ್ಪನೇ ಸ್ಟೆಪ್ ಬೈ ಸ್ಟೆಪ್ಪು ಕ್ರೆಡಿಟ್ ಮಾಡ್ತಾ ಬರ್ತಾರೆ. ಒಂದೇ ಸತಿ ಹಾಕೋದಕ್ಕೆ ಸರ್ವರ್ ಕೂಡ ಸಪೋರ್ಟ್ ಮಾಡಲ್ಲ, ಆಯಿತಾ, ಬ್ಯಾಂಕ್ ಸರ್ವರ್ಗಳು ಸಪೋರ್ಟ್ ಮಾಡಲ್ಲ. ಸೊ ಹಾಗಾಗಿ ಯಾವುದೇ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಇನ್ನೂ ಬಂದಿಲ್ಲ, ನಮಗೆ ಬರೋದಿಲ್ವಾ ಅನ್ನೋ ಟೆನ್ಷನ್ ಬೇಡ. ನಿಮಗೆ ಹಿಂದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಳೆಯ ಕಂತಿನ ಹಣಗಳು ಜಮೆ ಆಗ್ತಾ ಬರ್ತಿದ್ರೆ 20ನೇ ಕಂತಿನ ಹಣ ಸಹ ಜಮೆ ಆಗುತ್ತೆ. ಹಾಗಿದ್ದರೆ ಬರೋ ವಾರದಲ್ಲಿ ಯಾವ ಜಿಲ್ಲೆಗಳಿಗೆ ಜಮೆ ಆಗಬಹುದು ಅನ್ನೋದು ನೋಡೋದಾದರೆ, ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ಬೀದರ್, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಧಾರವಾಡ, ಗದಗ, ಹಾಸನ, ಹಾವೇರಿ, ಕಲಬುರಗಿ, ಕೋಲಾರ ಈ ಎಲ್ಲ ಜಿಲ್ಲೆಗಳಿಗೂ ಮುಂದಿನ ವಾರದೊಳಗೆ ಈ ಒಂದು 20ನೇ ಕಂತಿನ ಹಣ, ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ನಿಮಗೆ ಜಮೆ ಆಗುತ್ತೆ ಮಹಿಳೆಯರಿಗೆ. ಸರಿನಾ? ಸೊ ಇದರ ಬಗ್ಗೆ ನೀವು ಹೇಗೆ ನಾವು ಸ್ಟೇಟಸ್ನ ತಿಳ್ಕೊಳೋದು ಅಂದರೆ, ಒಂದು ಮಹಿಳೆಯರಿಗೆ ಮೊಬೈಲಲ್ಲಿ ಅಪ್ಲಿಕೇಶನ್ ಯೂಸ್ ಮಾಡೋಕ್ಕೆ ಬರ್ದಿದ್ದರು ತಮ್ಮ ಬ್ಯಾಂಕ್ ಖಾತೆಗಳಿಗೆ ಹೋಗಿ ಸ್ಟೇಟಸ್ನ ಅಂದರೆ ಪಾಸ್ಬುಕ್ನ ಎಂಟ್ರಿ ಮಾಡಿಸಿ ಚೆಕ್ ಮಾಡ್ಕೋಬೋದು. ಇಲ್ಲ ನಮಗೆ ಮೊಬೈಲಲ್ಲಿ ನೋಡಿ ಕಲ್ತ್ಕೊಂತೀವಿ ಅನ್ನೋರಿದ್ದರೆ, ನಾನು ಈ DBT ಆ್ಯಪ್ನ ಡೌನ್ಲೋಡ್ ಮಾಡಿ ಒಂದೊಂದಾಗಿ ಪ್ರೊಸೆಸ್ನ ಹೆಂಗೆ ಚೆಕ್ ಮಾಡೋದನ್ನ ಫುಲ್ ವಿಡಿಯೋನ ಮಾಡಿ ನಾನು ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಪ್ರೊಟೆಕ್ಟ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಫಾಲೋ ಅಪ್ ಆಗಿ ನೀವು ಸಹ ಅದೇ ರೀತಿ ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡಿ. ಓಕೆನಾ? ಈ ಒಂದು ವಿಷಯನ ಆದಷ್ಟು ಮಹಿಳೆಯರಿಗೆ ತಲುಪೋ ಥರ ನೀವು ಈ ವಿಡಿಯೋವನ್ನು ಶೇರ್ ಮಾಡಬೇಕು. ಹಾಗೆ ಈ ವಿಡಿಯೋಗೆ ಲೈಕ್ ಕೊಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.